ಛಿದ್ರ ಆಗುತ್ತಾ ಜಾತ್ಯತೀತ ಜನತಾದಳ ಪಕ್ಷ. ಮೈಸೂರಿನಲ್ಲೇ ಜೆಡಿಎಸ್ ಛಿದ್ರಗೊಳಿಸಲು ಪಿಡಿಕೆ ವಿರುದ್ಧ ಒಕ್ಕಲಿಗ ಮುಸ್ಲಿಂ ನಾಯಕರು ಒಂದಾಗಿದ್ದಾರೆ. ಹೊಸದೊಂದು ರಾಜಕೀಯ ತಂತ್ರ ಹೆಣೆದ್ರ ದಳ ರೆಬೆಲ್ಗಳು. ಜಿಟಿಡಿ ಸಿಎಂ ಇಬ್ರಾಹಿಂ ಮಧ್ಯೆ ಒಳ ಒಪ್ಪಂದ ಏನು? ಮೈಸೂರಿನಲ್ಲಿ ಜಿಟಿ ದೇವೇಗೌಡರನ್ನ ಇಬ್ರಾಹಿಂ ಭೇಟಿ ಮಾಡಿದ್ದಾರೆ. ಸಿಎಂ ಇಬ್ರಾಹಿಂ ಜೆಡಿಎಸ್ ಉಚ್ಚಾಟಿತ ಮುಸ್ಲಿಂ ನಾಯಕ, ಕುಮಾರಸ್ವಾಮಿ ವಿರುದ್ಧ ಬಂಡಾಯ ಎದ್ದಿರುವಂತ ಜಿಟಿ ದೇವೇಗೌಡ, ಈ ಇಬ್ಬರು ನಾಯಕರು ಮೀಟ್ ಮಾಡಿದ್ದಾರೆ. ಹುಟ್ಟು ಹಬ್ಬದ ಶುಭ ಕೋರುವ ನೆಪದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಇಬ್ಬರು ನಾಯಕರು. ಭೇಟಿ ವೇಳೆ ತೃತೀಯ ರಂಗ ಕಟ್ಟುವ ಬಗ್ಗೆ ಮಾತುಕತೆ ನಡೆದಿದೆ. ಪ್ರಾದೇಶಿಕ ಪಕ್ಷ ಕಟ್ಟುವ ಇರಾದೆ ಇದೆ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ಶೀಘ್ರವೇ ಹೊಸ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಬಗ್ಗೆ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಜೆಡಿಎಸ್ಗೆ ಪರ್ಯಾಯವಾಗಿ ಮತ್ತೊಂದು ಪ್ರಾದೇಶಿಕ ಪಕ್ಷ ರಾಜ್ಯದಲ್ಲಿ ಹುಟ್ಕೊಳ್ಳುತ್ತೆ. ಕುಮಾರಸ್ವಾಮಿಗೆ ನೇರವಾಗಿ ಟಕ್ಕರ್ ಕೊಟ್ಟಿದ್ದಾರೆ ಜಿಟಿ ದೇವೇಗೌಡರು. ಹಾಗಾಗಿನೇ ಈ ಪ್ರಶ್ನೆ ಉದ್ಭವ ಆಗ್ತಾ ಇರೋದು, ಛಿದ್ರ ಆಗುತ್ತಾ ಜಾತ್ಯತೀತ ಜನತಾದಳ ಪಕ್ಷ ಅಂತ ಹೇಳಿ. ಈಗ ಎರಡೂ ರಾಜಕೀಯ ಅಥವಾ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರ್ ಕೊಡ್ತಾ ಇರೋದು ಅದು ದಳಪತಿಗಳು, ಅಂದ್ರೆ ಜನತಾದಳ ಪಕ್ಷ. ಈಗ ಮೈಸೂರಿನಲ್ಲಿ ಈ ಪಕ್ಷವನ್ನ ಛಿದ್ರ ಮಾಡೋದಕ್ಕೆ ರಣತಂತ್ರ ಹೆಣೆಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. HDK ವಿರುದ್ಧ ಒಕ್ಕಲಿಗ ಪ್ಲಸ್ ಮುಸ್ಲಿಂ ನಾಯಕರು ಒಂದಾಗಿದ್ದಾರೆ. ಹೊಸದೊಂದು ರಾಜಕೀಯ ತಂತ್ರ ಹೆಣೆದಿದ್ದಾರೆ ದಳ ರೆಬೆಲ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಜಿಟಿಡಿ ಸಿಎಂ ಇಬ್ರಾಹಿಂ ಮಧ್ಯೆ ಒಳ ಒಪ್ಪಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಒಳ ಒಪ್ಪಂದ ಏನು ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಮೈಸೂರಿನಲ್ಲಿ ಜಿಟಿ ದೇವೇಗೌಡರನ್ನ ಇಬ್ರಾಹಿಂ ಭೇಟಿಯಾದ ನಂತರ ಬಹಳಷ್ಟು ಕುತೂಹಲ ಕೆರಳಿಸಿರುವಂತದ್ದು. ಸಿಎಂ ಇಬ್ರಾಹಿಂ ಜೆಡಿಎಸ್ ಉಚ್ಚಾಟಿತ ಮುಸ್ಲಿಂ ನಾಯಕ ಅನ್ನೋದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಇನ್ನು ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡರು ಬಂಡಾಯ ಎದ್ದು ಬಿಟ್ಟಿದ್ದಾರೆ. ಯಾವುದೇ ಪಕ್ಷದ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ, ಯಾವುದೇ ಚಟುವಟಿಕೆಯಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಇದರ ಜೊತೆಗೆ ತೃತೀಯ ರಂಗ ಕಟ್ಟುವ ಬಗ್ಗೆ ಮಾತುಕತೆ ನಡೆದಿದೆಯಂತೆ. ಪ್ರಾದೇಶಿಕ ಪಕ್ಷ ಕಟ್ಟುವ ಇರಾದೆ ಇದೆ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಶೀಘ್ರವೇ ಹೊಸ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಬಗ್ಗೆ ಘೋಷಣೆಯನ್ನ ಕೂಡ ಮಾಡಲಿದ್ದಾರೆ. ಜೆಡಿಎಸ್ಗೆ ಪರ್ಯಾಯವಾಗಿ ಮತ್ತೊಂದು ಪ್ರಾದೇಶಿಕ ಪಕ್ಷ ಬಂದ್ಬಿಟ್ರೆ ಅಲ್ಲಿಗೆ ಜಾತ್ಯತೀತ ಜನತಾ ದಳ ಎಲ್ಲೋ ಒಂದ್ ಕಡೆ ಛಿದ್ರ ಆಗುವ ಒಂದು ಆತಂಕವೂ ಕೂಡ ಇದೆ. ಏನು ಹೇಳ್ತಾರೆ ಅಂದರೆ, ಭಾರತೀಯ ಜನತಾ ಪಕ್ಷ, JDS ಪಕ್ಷ, ಕಾಂಗ್ರೆಸ್ ಪಕ್ಷ ಎಲ್ಲ ನಾಯಕರುಗಳನ್ನು ನಮ್ಮ ರಾಜ್ಯದ ಜನ ನೋಡಿದ್ದಾರೆ. ನನಗೆ ಬೇರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕು, ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ. ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಅದು ಶಾಸಕರುಗಳಿಂದನೇ ಪಕ್ಷ ಕಟ್ಟೋಕ್ಕಾಗಲ್ಲ, ಬರೀ ಶಾಸಕರುಗಳಿಂದನೇ ಯಾರೂ ಪಕ್ಷ ಕಟ್ಟೋಕ್ಕಾಗಲ್ಲ. ಪಕ್ಷ ಕಟ್ಟಬೇಕು ಅಂತ ಹೊರಟಾಗ ಜನ ಬೆಂಬಲ ಸಿಕ್ಕಿದಾಗ, ಈಗ ಇವೆಲ್ಲವೂ ಕೂಡ ಈಗ ಶಾಸಕರಿಂದ ಕಟ್ಟಿದ್ರೆ, ಕ್ರಾಂತಿರಂಗ ಮಾಡಿದಾಗಲಿ, ಜನತಾದಳ 2 ಸೀಟ್ ಗೆದ್ದಾಗಲಿ, ಬೈರೇಗೌಡರು ವೆಂಕಟೇಶ್ವರು 2 ಸೀಟ್ ಗೆದ್ದಿದ್ರು, ಇವೆಲ್ಲ ಶಾಸಕರಿಂದ ಗೆದ್ದಿದ್ರ? ಶಾಸಕರಿಂದನೇ ಪಕ್ಷ ಕಟ್ಟೋಕ್ಕಾಗಲ್ಲ. ಜನಾಭಿಪ್ರಾಯ, ಅವ್ರ ಅಭಿಪ್ರಾಯ ಪ್ರಕಾರವಾಗಿ ಯಾವ ಯೋಜನೆಗಳನ್ನು ಅವ್ರು ಕೊಡ್ಬೋದು, ಯಾವ ರೀತಿ ಮಾಡ್ಬೋದು, ಜನರು ಒಲವು ಏನಿದೆ ಅಂತಕ್ಕಂಥದ್ದು ಈಗಲೇ ಗೊತ್ತಾಗಲ್ಲ.